ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಸುಮತಿ ಯೋಗ ಈ 4 ರಾಶಿಯವರಿಗೆ ಸಿಗಲಿದ್ದು, ಇನ್ನು ಮುಂದೆ ಈ 4 ರಾಶಿಯವರಿಗೆ ಭರಪೂರ ಲಾಭವೇ ಒಲಿದು ಬರಲಿದೆ. ಚಂದ್ರಾದಿ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ಶ್ರೀ ಮಂಜುನಾಥ ಸ್ವಾಮಿ ಕೃಪೆಯಿಂದ ಈ 4 ರಾಶಿಯವರಿಗೆ ರೂಪುಗೊಳ್ಳಲಿದೆ. ಈ 4 ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದ್ದಾರೆ. ಹಾಗಾದರೆ ಈ ರಾಶಿಗಳಿಗೆ ಇನ್ನು ಮುಂದೆ ಜೀವನ ಹೇಗಿರಲಿದೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಈ 4 ರಾಶಿಯವರಿಗೆ ವಸುಮತಿ ಯೋಗ, ಚಂದ್ರಾದಿ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ತಾ ಇದೆ. ಹೌದು ವೀಕ್ಷಕರೇ, ಇನ್ನು ಈ ರಾಶಿಗೆ ಸೇರಿದ ಜನರು ಆತ್ಮವಿಶ್ವಾಸದೊಂದಿಗೆ ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳನ್ನು ಕೂಡ ಪಡೆದುಕೊಳ್ತಾರೆ. ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಲಭಿಸಲಿದೆ. ಇನ್ನು ಈ ರಾಶಿಗೆ ಸೇರಿದ ಜನರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಲಭಿಸುತ್ತೆ. ಇದೆಲ್ಲದರ ಜೊತೆಗೆ ಹೊಸ ಬಟ್ಟೆ, ಚಿನ್ನ ಹಾಗೂ ವಸ್ತುಗಳನ್ನು ಖರೀದಿ ಮಾಡೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ನಿಮ್ಮ ಕೆಲಸದಿಂದಲೇ ನೀವು ಸಂತೋಷವನ್ನು ಕಾಣುವಿರಿ. ಈವೆಂಟ್ ಪ್ಲಾನಿಂಗ್, ಫ್ಯಾಷನ್, ಬ್ಯೂಟಿ ಏಜೆನ್ಸಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಿಗೆ ಕೆಲಸವನ್ನು ಸ್ಟಾರ್ಟಪ್ ಮಾಡುವ ಅಥವಾ ಸ್ಟಾರ್ಟಪ್ ಮಾಡಿರುವ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸುವ ಅತ್ಯಂತ ಶುಭ ಯೋಗವೂ ಇದೆ. ಇನ್ನು ಹೊಸ ಉದ್ಯಮವನ್ನು ನೀವು ಶುರು ಮಾಡಿಕೊಳ್ಬೇಕು ಎಂಬುದಾದರೆ ನಿಮಗಿದು ಶುಭ ಸಮಯ. ಜೊತೆಗೆ ಸಾಹಸಮಯವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಜೀವನದಲ್ಲಿ ಸಾಕಷ್ಟು ಪ್ರಯೋಜನವನ್ನೇ ಕಾಣುವಿರಿ. ಸರ್ಕಾರಿ ಕೆಲಸಕ್ಕೆ ನೀವು ಕಾಯುತ್ತಿದ್ದರೆ ನಿಮಗಿದು ಉತ್ತಮ ಸಮಯ. ಆದಷ್ಟು ಬೇಗ ನಿಮಗೆ ಈ ಒಂದು ಶುಭ ಸುದ್ದಿಯು ಕೇಳಿ ಬರಲಿದೆ. ವಾಹನ, ಅಧಿಕ ಸಂಪತ್ತು, ಮನೆ ಅಲಂಕಾರ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವೂ ಕೂಡ ಸತ್ಕಾಲದಲ್ಲಿ ನೆರವೇರುತ್ತೆ. ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವೂ ಇರಲಿದೆ. ಇದೆಲ್ಲದರ ಜೊತೆಗೆ ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸೋದ್ರಿಂದ ನಿಮ್ಮ ಜೀವನ ಮತ್ತಷ್ಟು ಸುಖಮಯವಾಗಿ ಇರಲಿದೆ. ಹಾಗಾದರೆ ಇಷ್ಟೆಲ್ಲ ಲಾಭವನ್ನು ಪಡ್ಕೊಳ್ತಾ ಇರುವಂತಹ ಅದೃಷ್ಟವಂತ 4 ರಾಶಿಗಳು ಯಾವುವೆಂದರೆ ಕಟಕ ರಾಶಿ, ಕನ್ಯಾ ರಾಶಿ, ಮೀನ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.